ನೋಡಿ ಅಲ್ಲಿ ಬಂತು ಗೈಸ್. ಅವ್ರು ಫಿಶ್ ಆರ್ಡ್ರ್ ಮಾಡಿದ್ರು, ಇವಾಗ ಬಂತು. ಸೊ ಇವಾಗ ಇದೊಂದು ಎಕ್ಸ್ಟ್ರಾ ಕಮಿಟ್ಮೆಂಟ್ ಬಂದಂಗೆ ಆಯ್ತು ಇವಾಗ ಈ ಮಂತು. ಸೊ ಗೈಸ್ ಅದು ಫುಲ್ಲು ಟಯರೇ ಹೋಗ್ಬಿಟ್ಟಿದೆ. ಸೊ ಅದಕ್ಕೆ ಟೈರ್ ಚೇಂಜ್ ಮಾಡಿಸೋದ ಅಂತ ಇಲ್ಲಿ MRF ಹತ್ರ ಬಂದರೆ ಅದು ಕ್ಲೋಸೇ ಆಗಿಬಿಟ್ಟಿದೆ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್ ಇವಾಗ ಇಸ್ಕಾನ್ಗೆ ಹೋಗೋಣ ಅಂತ ನಾನು ನನ್ನ ತಮ್ಮ ಹೋಗ್ತಾಯಿದ್ದು. ನೋಡಿದ್ರೆ ಗಾಡಿ ಪಂಚರ್ ಆಗಿಬಿಟ್ಟಿದೆ. ನೋಡಿ ಇಲ್ಲಿ ಫುಲ್ ಟ್ಯೂಬ್ ನೆಲಕ್ಕೆ ಹಚ್ಕೊಂಡ್ಬಿಟ್ಟಿದೆ. ಇವಾಗ ಅದಕ್ಕೆ ಅವ್ರ ಫ್ರೆಂಡ್ ಫೋನ್ ಮಾಡಿ ಕೇಳ್ತಾನೆ ಎಲ್ಲಿ ಪೆಟ್ರೋಲ್ ಅಂದರೆ ಲೋ ಓಡಿಸ್ಬೋದು, ಪಂಚರ್ ಅಂಗಡಿ ಎಲ್ಲಿದೆ ಅಂತ ಕೇಳ್ತಿದ್ದಾನೆ. ಸೊ ಎಲ್ಲನ ಒಂದು ಒಳ್ಳೆ ಕಡೆ ಹೋಗೋಣ ಅಂದಾಗಲ್ಲ ಈ ಥರ ಏನಾದರೂ ಒಂದು ಸಣ್ಣದು ಆಗ್ತಿರುತ್ತೆ ಗೈಸ್. ಇದು ಆಲ್ರೆಡಿ ಟಯರ್ ಹೋಗ್ಬಿಟ್ಟಿದೆ ಹಿಂದುಗಡೆದು. ಬಟ್ ನಾನು ಚೇಂಜ್ ಮಾಡಿಸೋಣ ಅಂತ ಡಿಲೇ ಮಾಡ್ತಾಯಿದ್ದೆ. ಬಟ್ ಇವಾಗ ನೋಡಿದ್ರೆ ತುಂಬ ಹಾಳಾಗ್ಬಿಟ್ಟಿದೆ. ಆದಷ್ಟು ಬೇಗ ಚೇಂಜ್ ಮಾಡಿಸ್ಬೇಕು. ಇವಾಗ ನೋಡೋಣ ಏನಾಗುತ್ತೆ ಅಂತ ಇದನ್ನ ಗೈಸ್. ನೋಡಿ ಮಳೆ ಚುಚ್ಚಿದೆ ಇಲ್ಲಿ. ಮಳೆ ಅಲ್ಲ, ಅದು ಪಂಚರ್ ಆಗಿದೆ. ಚೆಕ್ ಮಾಡ್ತಾ ಇದ್ದಾನೆ ಎಲ್ಲಿ ಏನಾಗಿದೆ ಅಂತ. ಅಲ್ಲೊಂದು ಪಂಚರ್ ಲಾಸ್ಟ್ ಟೈಮ್ ಆಗಿತ್ತು, ಅದು ಅಲ್ಲಿ ಪಂಚರ್ ಹಾಕ್ಸಿದ್ದು. ಗಾಳಿ ಹೋಗ್ತಾ ಇದೆ, ಅದಕ್ಕೆ ನಿಲ್ತಲ್ಲ. ಗಾಳಿ ಹೋಗ್ತಾಯಿದೆ ಗೈಸ್, ಅದಕ್ಕೆ ನಿಲ್ತಲ್ಲ ಟಯರು. ಸೊ ಇವಾಗ ಏರ್ ಹೊಡ್ಸೋಕೆ ಹೋಗ್ತಾಯಿದ್ದೀವಿ. ಏರ್ ಹೊಡ್ಸ್ಬಿಟ್ಟು ನೋಡ್ಬೇಕು ಏನಾಗುತ್ತೆ ಅಂತ. ಗೈಸ್ ಅವನು ಪಂಚರ್ ಅಂಗಡಿ ಹುಡ್ಕೊಂಡು ಹೋದ, ನಾನು ನಡ್ಕೊಂಡು ಹೋಗ್ತಾಯಿದ್ದೀನಿ. ಗಾಡಿಯಲ್ಲಿ ಹೋಗಿಲ್ಲ, ಯಾಕಂದರೆ ಟೈರ್ ಫುಲ್ ನೆಲಕ್ಕೆ ಹಚ್ಕೊಂಡ್ಬಿಟ್ಟಿದೆ. ಸೊ ಅದು ಬ್ಲೋ ಓಡಿಸೋರು ಯೂಸ್ ಇಲ್ಲ ಗೈಸ್, ಯಾಕಂದರೆ ಟೈರ್ ಚೇಂಜ್ ಮಾಡಿಸ್ಬೇಕಾಗತ್ತೆ. ಅದು ಎಲ್ಲೋದ ಹಿಂಗೆ ಲಾಸ್ಟಿಗೆ ನಡ್ಕೊಂಬಂತ. ಓಕೆ, ಇಲ್ಲೇ ಪಂಚರ್ ಅಂಗಡಿ ಇದೆ, ನೋಡೋಣ ಬನ್ನಿ. ಆದರೆ ಟೈರ್ ಚೇಂಜ್ ಮಾಡಿಸೋಣ, ನೋಡೋಣ ಏನಂತಾರಂತ. ಗೈಸ್ ನೋಡಿ ನೆಲಕ್ಕೆ ಟೈರ್ ಹಂಗೆ ಕಚ್ಕೊಂಡ್ಬಿಟ್ಟಿದೆ, ಫುಲ್ಲು ಪಂಚರ್ ಆಗಿರೋದ್ರಿಂದ. ಗೈಸ್ ಅಲ್ಲಿ ಅವ್ರು ಪಂಚರ್ ಹಾಕಲ್ಲ ಅಂತ ಹೇಳಿದ್ರು. ಇವಾಗ ಅದಕ್ಕೆ ಬೇರೆ ಕಡೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲಿದೆ ಅಂತ ಅಲ್ಲೊಂದು ಶಾಪ್ ಇದೆ, ಅಂದರೆ ಅಲ್ಲಿ ಮುಂದೆ ಪೆಟ್ರೋಲ್ ಬಂಕ್ ಇದೆ ಅಂತ ಹೇಳಿದ್ರು. ಅಲ್ಲೇ ಪೆಟ್ರೋಲ್ ಬಂಕ್ ಆದರೂ ಹೋಗ್ತಾ ಇದ್ದೀವಿ ಈಗ. ಸೊ ನೋಡೋಣ ಬನ್ನಿ ಅಲ್ಲೇ ಹೋಗಿ ಏನಾಗುತ್ತಂತ. ಪಂಚರ್ ಅಂಗಡಿ ಹುಡ್ಕೋ ಅಷ್ಟರಲ್ಲಿ ನಾನು ಪಂಚರ್ ಆಗಿಬಿಡ್ತೀನಿ. ಸೊ ಇಲ್ಲಿದ್ದಾನೆ. ಏನಾಯಿತು? ಕ್ಲೋಸಾ? ಇಲ್ಲೊಂದು ಶಾಪ್ ಇತ್ತಲ್ಲ ಅಲ್ಲಿ. ಸೊ ಗೈಸ್ ಇಲ್ಲೂ ಕ್ಲೋಸ್ ಆಗಿಬಿಟ್ಟಿದೆ. ಇವಾಗ ಅಲ್ಲೊಂದು ಅಂಗಡಿ ಇದೆ, ನೋಡಬೇಕು ಗ್ಯಾರೇಜ್ ಥರ. ಅಲ್ಲೋಗಿ ನೋಡೋಣ ಏನಾಗುತ್ತಂತ. ನಮ್ಮ ಟೈಮ್ ಕೆಟ್ಟಿದೆ ಅನಿಸುತ್ತೆ. ಒಂದು ಪಂಚರ್ ಹಾಕೋಕೆ ಒಂದು ಪಂಚರ್ ಅಂಗಡಿ ಸಿಗ್ತಲ್ಲ, ಪೆಟ್ರೋಲ್ ಬಂಕಲ್ಲೂ ಇಲ್ಲ ಅಂತವ್ರೆ. ಬನ್ನಿ ಅಲ್ಲೋಗ್ಬಿಟ್ಟು ಚೆಕ್ ಮಾಡೋಣ ಏನಂತ. ವಯಸ್ಸು ಇಲ್ಲಿ ಕೇಳೋಣ ಅಂತ ಬಂದಿದ್ದೀನಿ. ಕೇಳಿ ನೋಡೋದು. ಅಣ್ಣ ಪಂಚರ್ ಒಂದು ಹಾಕಬೇಕಿತ್ತು ಗಾಡಿಗೆ. ಬರ್ತಾಯಿದೆ. ಟೂ ವೀಲರ್ ಹಾಕ್ತೀರಾ? ಓಕೆ ಗೈಸ್ ಇಲ್ಲಿ ಹಾಕ್ತೀನಿ ಅಂತ ಹೇಳಿದ್ದಾರೆ. ಬನ್ನಿ ಚೆಕ್ ಮಾಡೋಣ ಏನಾಗಿದೆ ಅಂತ. ಟೈರೇ ಚೇಂಜ್ ಮಾಡಬೇಕು, ಇಲ್ಲ ಪಂಚರ್ ಹಾಕಿದ್ರೆ ಸಾಕ ಅಂತ ನೋಡೋಣ ಇರಿ. ಅಲ್ಲಿ ಬರ್ತಾಯಿದೆ ನೋಡಿ, ಬಂದರಿ ಗೈಸ್. ಚೆಕ್ ಮಾಡ್ತಾಯಿದ್ದಾರೆ ಏನಾಗಿದೆ ಅಂತ. ಟೈರ್ ಹೋಗಿದೆ ಅಂತ ಹೇಳ್ತಾಯಿದ್ರು ಅವರು. ಸೊ ಚೆಕ್ ಮಾಡ್ತಾಯಿದ್ದವ್ರು ನೋಡಿ ಗೈಸ್ ಹಿಂಗೆ ಹೋಗ್ತದೆ. ಡಬಲ್ ಪಂಚರ್ ಆಗಿತ್ತು ಲಾಸ್ಟ್ ಟೈಮು, ಇವಾಗ ಅಲ್ಲಿಂದ ಗಾಡಿ ಹೋಗ್ತದೆ ನೋಡಿ. ಇಲ್ಲಿ ತೋರಿಸ್ತಾರೆ ಈಗ ಏನಾಗಿದೆ ಅಂತ. ಅದನ್ನ ಸ್ಪ್ರೇ ಮಾಡಿದ ತಕ್ಷಣ ಎಲ್ಲಿ ಪಂಚರ್ ಆಗಿದೆ ಅದು ಗೊತ್ತಾಗ್ಬಿಡುತ್ತೆ ಗೈಸ್. ಆಟೋಮೆಟಿಕ್ಕಾಗಿ ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ ಅಲ್ಲಿ ಬಂತು. ಸೊ ನೋಡೋಣ ಇಲ್ಲಿ. ಸೊ ಗೈಸ್ ಅದು ಫುಲ್ಲು ಟಯರೇ ಹೋಗ್ಬಿಟ್ಟಿದೆ. ಸೊ ಅದಕ್ಕೆ ಟೈರ್ ಚೇಂಜ್ ಮಾಡಿಸೋದ ಅಂತ ಇಲ್ಲಿ MRF ಹತ್ರ ಬಂದರೆ ಅದು ಕ್ಲೋಸೇ ಆಗಿಬಿಟ್ಟಿದೆ. ಸೊ ನಮ್ಮ ನಸೀಬೇ ಸರಿ ಇಲ್ಲ, ಏನಂತ ಗೊತ್ತಿಲ್ಲ. ಕೆಲಸ ಕರೆಕ್ಟ್ ಆಗ್ತಾಯಿಲ್ಲ ಇವತ್ತು. ಅದಕ್ಕೆ ಹುಡ್ಕೊಂಡು ನನಗೆ ಹೋಗ್ತಾಯಿದ್ವಿ. ನಾನು ನಡ್ಕೊಂಡು ಹೋಗ್ತಾಯಿದ್ದೀನಿ, ಅವ್ನು ಗಾಡಿಯಲ್ಲಿ ಹೋಗ್ತಾನೆ. ನಾನು ಗಾಡಿಯಲ್ಲಿ ಕೂತ್ಕೊಂಡ್ರೆ ಅಷ್ಟೇ. ಆಮೇಲೆ ಅದಕ್ಕೆ ಇವಾಗ ಇಲ್ಲಿ ಮುಂದೆ ಒಂದು ಶಾಪ್ ಇದೆ, ಅಲ್ಲಿ ನೋಡೋಣ ಅಂತ ಹೋಗ್ತಾಯಿದ್ದೀವಿ. ಅಟ್ಲೀಸ್ಟ್ ಅಲ್ಲಾದರೂ ಟೈರ್ ಸಿಕ್ಕಿದ್ರೆ ಟೈರ್ ಚೇಂಜ್ ಮಾಡಿಸ್ಕೊಂಡು ಇಸ್ಕಾನ್ಗೆ ಹೋಗೋದು. ಆಲ್ರೆಡಿ ತುಂಬ ಲೇಟ್ ಆಗಿಬಿಟ್ಟಿದೆ. ಬನ್ನಿ ನೋಡೋಣ. ಫೈನಲಿ ಟೈರ್ ಚೇಂಜ್ ಮಾಡಿಸ್ತಾಯಿದ್ದೀವಿ ಇಲ್ಲಿ. ಇವಾಗ ಒಂದು ಕಡೆ ಸಿಕ್ತು. ಸೊ ಇವಾಗ ಇದೊಂದು ಎಕ್ಸ್ಟ್ರಾ ಕಮಿಟ್ಮೆಂಟ್ ಬಂದಂಗೆ ಆಯ್ತು ಇವಾಗ ಈ ಮಂತು. ನೋಡ್ಬೋದು ಅಲ್ಲಿ ಚೇಂಜ್ ಮಾಡ್ತಾಯಿದ್ದಾರೆ ಇವಾಗ ಟೈರು. ಸೊ ಇದು ಚೇಂಜ್ ಮಾಡಿಸ್ಕೊಂಡು ಇವಾಗ ಇಸ್ಕಾನ್ಗೆ ಹೋಗೋದಾ ಬೇಡ ಅಂತ ಯೋಚನೆ ಮಾಡ್ತಾಯಿದ್ದೀವಿ, ಯಾಕಂದರೆ ಅಷ್ಟು ಬಿಸಿಲಿದೆ. ನಾನು ಹೋಗ್ಬೇಕಂತ ಇದ್ದೀನಿ, ನೋಡೋಣ ಇರಿ ಏನಾಗುತ್ತಂತ. ಸೊ ಟೈರ್ ಚೇಂಜ್ ಮಾಡೋದ್ಮೇಲೆ ಸಿಗ್ತೀನಿ ಗೈಸ್. ಟೈರ್ ಹಾಕಿದ್ರು, ಹೋಗಿ ಹೇರ್ ಫಿಲ್ ಮಾಡ್ತಾಯಿದ್ದಾರೆ. ಹೊಸ ಟೈರು. ಗೈಸ್ ಹೊಸ ಟೈರ್ ಹಾಕ್ಸಾಯ್ತು ಇವಾಗ. ಸೊ ಇವಾಗ ಅದು ಹಳೆ ಟೈರ್ ಮನೆ ಹತ್ರ ಇಟ್ಟು ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಸೊ ಮನೆ ಹತ್ರ ಇಟ್ಬಿಟ್ಟು ಆಮೇಲೆ ಇಸ್ಕಾನ್ಗೆ ಹೋಗ್ತೀವಿ ಈಗ. ಸೊ ಮನೆ ಹತ್ರ ಹೋದ್ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ರೀ ಗೈಸ್. ಇಸ್ಕಾನ್ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು. ಇವಾಗ ಮನೆಗೆ ಬಂದು
ಆಲ್ರೆಡಿ ತುಂಬ ಲೇಟಾಗಿತ್ತು ಅಂತ ಹೋಗೋದು ಬೇಡ ಅಂತ ಪ್ಲ್ಯಾನ್ ಕ್ಯಾನ್ಸಲ್ ಮಾಡ್ದು. ನೋಡ್ಬೇಕು ಇವಾಗ ಏನು ಮಾಡೋದಂತ. ಇವಾಗ ಫಸ್ಟ್ ಹಸುವಾಗ್ತದೆ, ಊಟ ಮಾಡಬೇಕು. ಬಿಸಿಲು ನೋಡಿ ವಯಸ್ಸು ಹೆಂಗಿದೆ, ಸಿಕ್ಕಾಪಟ್ಟೆ ಬಿಸಿಲಿದೆ. ಓಡಾಡಿ ಫುಲ್ ಬಾಡಿ ಡಿಹೈಡ್ರೇಟ್ ಆಗಿಬಿಡ್ತು. ಎಷ್ಟು ನೀರು ಕುಡ್ತೀವೋ ಆವಾಗಿಂದ ಇನ್ನೂ ಕುಡಿತಾನೇ ಇದ್ದೀವಿ. ಫುಲ್ಲು ಬಾಡಿ ಡಿಹೈಡ್ರೇಟ್ ಆಗಿದೆ. ನೋಡ್ಬೇಕು ಇವಾಗ ಪ್ಲ್ಯಾನ್ ಕ್ಯಾನ್ಸಲ್ ಆಯ್ತು, ಏನು ಮಾಡೋದಂತ ಗೊತ್ತಾಗ್ತಲ್ಲ, ಬೇಜಾರಾಗ್ತದೆ. ಹೋಗ್ಬೇಕಂತ ಸುಮಾರು ದಿನದಿಂದ ಅಂದ್ಕೊಂಡಿದ್ದೆ, ಇಷ್ಟು ದಿನ ಆಯಿತು ಹೋಗದೆ. ಸೊ ಹೋಗೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದು, ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋದೋ, ಬಟ್ ಹೋಗೋಕ್ಕಾಗಿಲ್ಲ. ನೋಡಬೇಕು ಮತ್ತೆ ಆ ಕೃಷ್ಣ ಇವಾಗ ಕರ್ಸ್ಕೊತಾನೆ ಅಂತ. ಸೊ ಏನು ಮಾಡೋಕ್ಕಾಗಲ್ಲ. ಇವಾಗ ಊಟ ಮಾಡಿಬಿಟ್ಟು ನೆಕ್ಸ್ಟ್ ಬೇರೆ ಏನು ಕೆಲಸ ಇದೆ ನೋಡೋಣ. ನೋಡಿ ವಯಸ್ ಹ್ಯಾಟ್ ಹಾಕ್ಕೊಂಡು ಹೆಂಗೆ ನಿಂತವನು ಇಲ್ಲಿ. ಶೋ ಶೇ ಹೋಗಿ ಹೊಡಿ, ಹೋಗಪ್ಪ ಅವ್ನು ಹೊಡಿ, ಹೋಗು ಹೋಗಿ ಹೊಡಿ ಅವನಿಗೆ. ಹಾಂ ಏನೋ ಬರ ಇಲ್ಲಿ, ಏನೋ ಹೇಳ್ತಾ ಇದ್ದೆ, ನಂಗೆ ಕೇಳಿಸ್ತಾ ಇಲ್ಲ. ಬಾಯಿಲಿ ಏನು ಹೇಳು. ಅಯ್ಯೋ ಹೋಗಲ್ಲ, ಏನು ಹೇಳಿದೆ ಅರ್ಥನೇ ಆಗಿಲ್ಲ. ಗೈಸ್ ಇಲ್ಲಿ ನೋಡಿ, ಇಲ್ಲಿ ಅಕ್ಕಿ ಡಬ್ಬಿಯಲ್ಲಿ ಇಳಿಸ್ಬಿಟ್ಟಿದ್ದೀನಿ. ಇಳಿತಾನೆ ಅಲ್ಲೇರೋ, ಅಕ್ಕಿ ಮುಚ್ತೀನಿ ಇರೋ ನೀನು ಅಕ್ಕಿಲಿ. ಅಯ್ಯೋ ಅಯ್ಯೋ ಯಾರು ಹಾಕಿದ್ದು ನಿನ್ನ? ನಾನಲ್ಲಪ್ಪ, ನೀನು ಹೋಗಿದ್ದು, ನಾನಲ್ಲ. ನೀನು ಹೋಗಿದ್ದು, ನಾನಲ್ಲ. ಇರು ಬಾಯಿಲಿ. ಜಿ ಕೊಡೋಜಿ, ಒಂದು ನಿಮಿಷ, ಒಂದೇ ನಿಮಿಷ ಕೊಡೋಜಿ, ಕೊಡ್ತೆ ನೋಡಿ ಗೈಸ್. ಓ ಮನೆಯಲ್ಲಿ ಊಟ ಮಾಡ್ಕೊಂಡು ಇವಾಗ ಲಸ್ಸಿ ಕುಡಿಯೋಣ ಅಂತ ಬಂದು. ಸೊ ಲಸ್ಸಿ ಕುಡಿತಿದ್ದೀವಿ ಇಬ್ಬರು. ಅವನು ಅಲ್ಲಿ ಕುಡಿತವನೆ, ನಾನು ಇಲ್ಲಿ ಕುಡಿತಿದ್ದೀನಿ. ಸೊ ಗೈಸ್ ಇಷ್ಟೊತ್ತವರೆಗೂ ಮಲಗಿದ್ದೆ ಮನೆಯಲ್ಲಿ. ಇವಾಗ ರಮ್ಯ ಅವ್ರನ್ನ ಮೀಟ್ ಆಗೋಣ ಅಂತ ಬಂದಿದ್ದೀನಿ. ಸೊ ವೆಯ್ಟ್ ಮಾಡ್ತಾಯಿದ್ದೀನಿ, ಅವ್ರು ಬರ್ತೀನಿ ಅಂತ ಹೇಳಿದ್ರು. ಇವಾಗ ವೆಯ್ಟ್ ಮಾಡ್ತಾಯಿದ್ದೀನಿ, ಅವ್ರು ಬಂದಮೇಲೆ ಏನಾರ ತಿನ್ಕೊಂಡು ಹಂಗೆ ವಾಪಸ್ ಮನೆಗೆ ಹೋಗೋದು ಗೈಸ್. ನೋಡಿ ಗೈಸ್, ರಿಚ್ ಕಿಡ್ ಬಂದರು. ನಮಸ್ತೆ ಮೇಡಮ್, ಎಲ್ಲೋಗಿದ್ರಿ ಇಷ್ಟು ದಿನ? ಹಾಂ ಸೊ ಗೈಸ್ ಇವಾಗ ನೋಡ್ಬೇಕು ಎಲ್ಲಿಗೆ ಹೋಗೋಣ. ಇವತ್ತು ನಿಮ್ಮದು ಪಾರ್ಟಿ ಅಲ್ಲ, ಪಾರ್ಟಿ ಕೊಡ್ಸ್ತೀನಿ ಅಂತ ಕರೆದಿದ್ದಾರೆ ಗೈಸ್, ಅದಕ್ಕೆ ಬಂದೆ. ದೊಡ್ಡದು ಹೇಳ್ರಿ, ಸಣ್ಣ ಪುಟ್ಟದ್ದು ಬೇಡ. ಓಕೆ ಗೈಸ್, ಹೋದ್ಮೇಲೆ ತೋರಿಸ್ತೀನಿ ಎಲ್ಲೋಗಿದ್ದೀವಿ ಅಂತ. ಗೈಸ್ ಇವಾಗ ಬಂದು ಅವ್ರು ನೋಡ್ತಾ ಇದ್ದಾರೆ ಮೆನು, ನೋಡೋಣ ಏನು ಹೇಳ್ತಾರೆ ಅಂತ. ಇವಾಗ ಹೋಟ್ಲಿಗೆ ಬಂದು ಊಟ ಮಾಡೋಣ ಅಂತ. ಸೊ ಪಾರ್ಟಿ ಕೊಡಿಸ್ತಾ ಇದ್ದಾರೆ ಇವರೇ. ಯಾವ ಖುಷಿಗೆ ಪಾರ್ಟಿ ಕೊಡಿಸ್ತಾ ಇದ್ದೀರಾ? ಚೇತನ್ ಅವರೇ, ನೀವು ತಾನೇ ಹೇಳಿದ್ದು ಪಾರ್ಟಿ ಕೊಡಿಸ್ತೀನಿ ಅಂತ, ನನಗೆ ಹೇಳ್ತಾ ಇದ್ದೀರಾ? ನೀವು ತಾನೇ ಹೇಳಿದ್ದು, ಕರ್ಸ್ಕೊಂಡಿದ್ದು ನಾನು ಪಾರ್ಟಿ ಕೊಡಿಸ್ತೀನಿ ಅಂತ. ಪಾರ್ಟಿ ಕೊಡಿಸ್ತೀನಿ ಅಂತ ಕರೆದಿದ್ದು ನೀವೇ ಅಲ್ಲ. ನಾನೇ ಇವಾಗ ಹೇಳಿದೆ, ಯಾವಾಗಲೂ ಹಿಂಗೆ ಅಲ್ಲ. ಸೊ ಗೈಸ್ ಪ್ರತಿ ಸತಿ ಹೆಣ್ಮಕ್ಳ ಹತ್ರ ಹೋದಾಗ ಒಂದು ನೀತಿ ಪಾಠ ಕಲಿತೀವಿ. ಅಂದರೆ ಒಂದೇ ರೀಸನ್, ನೀತಿ ಪಾಠ ಒಂದೇ ಏನಂದರೆ ಅದು ನೀತಿ ಪಾಠ, ಯಾವತ್ತೂ ಹೆಣ್ಮಕ್ಳನ್ನ ನಂಬಾರ್ದಂತ. ಫಸ್ಟ್ ಕನ್ನಡ ಕರೆಕ್ಟಾಗಿ ಮಾತಾಡ್ರಿ. ಕನ್ನಡ ನಿಮ್ಗಿಂತ ಚೆನ್ನಾಗಿ ಮಾತಾಡ್ತೀನಿ ನಾನು. ಅದಕ್ಕೆ ನೀತಿ ಪಾಠ. ಹಾಂ ನೀತಿ ಪಾಠ ಅಂತಾನೆ ಅಂತ ಹೇಳೋದು. ಇನ್ನೇನಂತಾರೆ ಇಂಗ್ಲೀಷಲ್ಲಿ ನೀತಿ ಪಾಠ ಏನಂತಾರೆ? ಹಾಂ ನೀತಿ ಪಾಠ ಇಂಗ್ಲೀಷಲ್ಲಿ ಏನಂತಾರೆ? ಏನು ಅಂತಾರೆ ಹೇಳಿ, ಇಂಗ್ಲೀಷಲ್ಲಿ ಮಾತಾಡ್ತಿರಲ್ಲ ಜಾಸ್ತಿ. ಸೊ ಅಂದರೆ ಒಂದೊಳ್ಳೆ ನೀತಿ ಪಾಠ ಅಂದರೆ ಹೆಣ್ಮಕ್ಳು ಯಾವುದು ನಂಬಕ್ಕೆ ಹೋಗ್ಬಾರ್ದು. ಹಿಂಗೆ ಕರ್ಸ್ಬಿಟ್ಟು ತಲೆ ಮೇಲೆ ಟೋಪಿ ಹಾಕಿ ಕಳಿಸ್ಬಿಡ್ತಾರೆ. ಹುಡುಗರನ್ನ ನಂಬಾರ್ದು, ಹುಡುಗಿರ್ನ ನಂಬಬೇಕು, ಹುಡುಗರನ್ನ ನಂಬಾರ್ದು ಫಸ್ಟ್ ಆಫ್ ಆಲ್. ಓಕೆ, ಹುಡುಗಿರನ್ನ ನಂಬೇಕಂತ ಹೇಳ್ತಾರೆ, ಏನಕ್ಕೆ? ಒಂದು ರೀಸನ್ ಇದೆ. ಹುಡುಗಿರು ಒಳ್ಳೆಯವರು, ಅದಕ್ಕೆ. ಶೋ ಮಿ ದ ಪ್ರೂಫ್. ಹುಡುಗಿರು ತಾಯಿ ಸಮಾನ. ಎಲ್ಲರೂ ಅಲ್ಲ, ತಾಯಿ ಮಾತ್ರ ತಾಯಿ ಸಮಾನ. ತಾಯಿ ಮಾತ್ರ ತಾಯಿ ಸಮಾನ ಆಗಿರ್ತಾರೆ, ಎಲ್ಲರೂ ತಾಯಿ ಸಮಾನ ಆಗಿರಲ್ಲ. ಅದನ್ನ ನಂಬ್ಕೊಂಬಿಡಿ ನೀವು, ಅದೊಂದು ದೊಡ್ಡ ಸುಳ್ಳು. ಏನಂತೀರ? ಹೋಗಿ ಹುಡುಗಿನ ಕೇಳಿದ್ರೆ ಏನಂತಾರೆ? ಸುಳ್ಳು ಅಂತಾರೆ. ಓಕೆ ಗೈಸ್, ತಿಂದಾದ್ಮೇಲೆ ಸಿಗ್ತೀನಿ ಇಲ್ಲಿ. ಗೈಸ್ ಊಟ ಬಂತು. ಅವ್ರದ್ದು ಚಿಕನ್ ನಾಟಿ ಸ್ಟೈಲ್ ಬಿರಿಯಾನಿ, ನಂದು ಇದು ಏನಪ್ಪ ಮಂಗಳೂರು ಸ್ಟೈಲ್ ಫುಡ್ ಗೈಸ್. ಇದು ನೀರು ದೋಸೆ, ರೈಸ್, ಚಿಕನ್ ಗ್ರೇವಿ. ಸೊ ಊಟ ಮುಗಿಸಾದ್ಮೇಲೆ ಸಿಗ್ತೀನಿ ಗೈಸ್. ಅವ್ರು ಫಿಶ್ ಆರ್ಡ್ರ್ ಮಾಡಿದ್ರು, ಇವಾಗ ಬಂತು. ಅದನ್ನ ಬಾಯಿ ತೆಕ್ಕೊಂಡು ನೋಡ್ತವ್ರೆ. ಯಾಕೆ ಫಿಶೇ ನೋಡಿಲ್ವ ರೀ ನೀವು? ಹಾಂ, ನಂಗೆ ಇಷ್ಟ ಫಿಶ್ ಅಂದರೆ. ಗಂಡು ಫಿಶ್ ಹೆಣ್ಣು ಫಿಶ್ ಇದು? ಹಾಂ, ಗೈಸ್ ನೋಡಿ, ಫಿಶ್ ಬೇಕಂತ ತೊಗೊಂಡ್ರು. ಫಿಶ್ ತಿನ್ನಕ್ಕೆ ಬರ್ತಾಯಿಲ್ಲ ಅವ್ರಿಗೆ, ಏನೋ ನಿಧಿ ಹುಡುಕ್ತಾವ್ರೆ ಅದರೊಳಗೆ. ಅಲ್ಲ, ಇದ್ರಲ್ಲಿ ಮುಳ್ಳಿರಲ್ವಾ ಗೈಸ್, ಹಂಗೆ ತಿಂತಾರಾ? ಮತ್ತೇನೋ ಫಿಶ್ ಬೇಕಂತ ಹೇಳಿ ತೊಗೊಂಡ್ರಿ. ಅದನ್ನ ನೋಡ್ಕೊಂಡು ತಿನ್ಬೇಕು, ಹಂಗೆ ತಿಂದರೆ ಚುಚ್ಕೊಳ್ಳುತ್ತೆ. ಏನು ಚುಚ್ಕೊಳಲ್ಲ ತಿನ್ನಿ. ನೋಡಿ ನಿಧಿ ಹುಡುಕ್ತಾವ್ರೆ.
ಸಣ್ಣ ಸಣ್ಣ ಮುಳ್ಳಿದೆ, ಸುಮ್ಮನೆ ಇರಿ ನೀವು. ಯಾಕೆ ನಾನು ಆ್ಯಕ್ಚುಲಿ ಇವ್ರು ಹೇಳಿದ್ದು ನೋಡಿ, ಫಿಶ್ ಎಲ್ಲ ಮಸ್ತ ತಿಂತಾರೆ ಅಂದ್ಕೊಂಡೆ. ಇವಾಗ ನೋಡಿದ್ರೆ ಇವ್ರು ಹುಡ್ತಾರಾದ್ರೆ ನೋಡಿದ್ರೆ ಗೊತ್ತಾಗ್ತಿದೆ ಎಲ್ಲಿ ಬೋಲ್ಡ್ ಅಂತ. ಫಿಶ್ ತಿನ್ನೋದು ಹಿಂಗೆ. ನೀನು ತಿಂದಿಲ್ಲ ಏ ಅನ್ಸುತ್ತೆ, ಇಲ್ಲ, ಅದಕ್ಕೆ ನಿಂಗೆ ಗೊತ್ತಿಲ್ಲ. ನಮ್ಮ ಮನೇಲೆಲ್ಲ ಹಂಗೆ ತಿನ್ನಲ್ಲಪ್ಪ. ಹೆಂಗೆ ತಿಂತಾರೆ? ಕ್ಲೀನ್ ಹಂಗೆ ಎತ್ಕೊಂಡು ಹಂಗೆ ತಿಂತಾರೆ, ಎತ್ಕೊಂಡು ಮುಳ್ಳಲ್ಲಿ ಹುಡ್ಕೋಲ್ಲ. ತಿಂತಾರೆ. ನೀವು ನೋಡಿ ಎಲ್ಲಿ ಮೀನಿಗೆ ಪೋಸ್ಟ್ ಮಾರ್ಟಮ್ ಮಾಡಿಬಿಟ್ಟಿದ್ದೀರಾ ನೋಡಿ ಇಲ್ಲಿ. ರೈಸ್ ಊಟ ಗೀಟ ಎಲ್ಲ ಫುಲ್ ಮುಗೀತು ನೋಡ್ಬೋದು. ಸೊ ಅವರಂತೂ ಫಿಶ್ನ ಕಂಪ್ಲೀಟಾಗಿ ತಿಂದಿಲ್ಲ. ಏನು ಮಾಡೋಕ್ಕಾಗಲ್ಲ, ಎಷ್ಟಾಗುತ್ತೋ ಅಷ್ಟು ತಿನ್ನೋಕ್ಕಾಗೋದು. ಇವಾಗ ಅವ್ರನ್ನ ಡ್ರಾಪ್ ಮಾಡಿ ಸೀದಾ ನಾನು ಮನೆಗೆ ಹೋಗ್ತೀನಿ ಗೈಸ್. ಮನೆಗೆ ಹೋದ್ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಮಾಡ್ರಿ, ಬಾಯ್. BJP ಅವರು ವಿಮಲ್ ಪಾನ್ ಮಸಾಲ ಆಯಿತಾ? ಓಕೆ ಗೈಸ್, ಬ್ಲಾಗ್ ಮನೆಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಗುಡ್ ಮಾರ್ನಿಂಗ್. ನಿನ್ನೆ ರಮ್ಯವ್ರನ್ನ ಡ್ರಾಪ್ ಮಾಡಿ ಮನೆಗೆ ಬಂದಮೇಲೆ ಹಾಗೆ ಮಲ್ಕೊಂಬಿಟ್ಟೆ. ತುಂಬ ಲೇಟ್ ಆಗಿತ್ತು ಮನೆಗೆ ಬರೋಷ್ಟರಲ್ಲೇ. ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನಮ್ಮ ಬ್ಲಾಗ್ನ ನೋಡಿ ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಂಗೆ ತಿಳಿಸಿ. ಮತ್ತೆ ನೆಕ್ಸ್ಟ್ ಒಂದು ಒಳ್ಳೆ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಮಿಸ್ ಮಾಡ್ಕೊತೀರಿ. ಹಾಗೆ ಯಾರೆಲ್ಲ ನನ್ನ ಬ್ಲಾಗ್ ನೋಡ್ತಾ ಇದ್ದೀರೋ ಥ್ಯಾಂಕ್ ಯು ಸೋ ಮಚ್. ಬಾಯ್. ಚಲಿಸುವ ಕಾಲವು ಕಲಿಸುವ ಪಾಠ